ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತು. ರಾಕಿಂಗ್ ಸ್ಟಾರ್ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರಿಗೆ ಸಿಕ್ಕ ಉಡುಗೊರೆಗಳ ಮೇಲೆ ಇವಾಗ ಐಟಿಯ ಕಣ್ಣು ಬಿದ್ದಿದೆ ಅಂತಕ್ಕಂಥ ಮಾಹಿತಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಪತ್ನಿ ರಾಧಿಕಾಗೆ ಸಿಕ್ಕ ಗಿಫ್ಟ್ಗಳ ಮೇಲೆ ಐಟಿ ಕಣ್ಣು ಬಿದ್ದಿದೆ. ಸೀಮಂತದಲ್ಲಿ ರಾಧಿಕಾ ಪಂಡಿತ್ಗೆ ಸಿಕ್ಕ ಉಡುಗೊರೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, ಯಾರು ಗಿಫ್ಟ್ ಕೊಟ್ಟಿದ್ದಾರೆ, ಅದರ ಮೌಲ್ಯ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ನಿಮಗೆಲ್ಲ ನೆನಪಿರಬಹುದು, ಗಣಿಧಣಿ ಜನಾರ್ದನ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ರಾಧಿಕಾ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾದವರೆಲ್ಲರೂ ಕೂಡ ರಾಧಿಕಾ ಅವರಿಗೆ ಉಡುಗೊರೆಗಳನ್ನು ಕೊಟ್ಟಿದ್ರು. ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕಣ್ಣು ಉಡುಗೊರೆಗಳ ಮೇಲೆ ಬಿದ್ದಿದೆ. ಯಾರು ಕೊಟ್ಟಂತಹ ಉಡುಗೊರೆ, ಅದರ ಮೌಲ್ಯ ಎಷ್ಟು, ಏನೇನು ಉಡುಗೊರೆಗಳನ್ನ ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ಈಗ ಯಶ್ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದು ಕಡೆ ಯಶ್ ನಿವಾಸ, ಮತ್ತೊಂದು ಕಡೆ ರಾಧಿಕಾ ಪಂಡಿತ್ ಅವರ ತಂದೆಯ ನಿವಾಸ, ಎರಡೂ ಕಡೆ ಮಾಹಿತಿಯನ್ನು ಕಲೆ ಹಾಕುವಾಗ ಐಟಿಯ ಕಣ್ಣು ಉಡುಗೊರೆಗಳ ಮೇಲೆ ಬಿದ್ದಿದೆ. ಉಡುಗೊರೆಗಳ ಮೌಲ್ಯಮಾಪನ ಈಗ ನಡೀತಾ ಇದೆ. ಓಕೆ, ಕಳೆದ ನವೆಂಬರ್ ತಿಂಗಳಿನಲ್ಲಿ ರಾಧಿಕಾ ಪಂಡಿತ್ ಅವರ ಸೀಮಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತ್ತು. ಅನೇಕ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಐಟಿ ದಾಳಿಯಾದ ಬಳಿಕ ಒಂದು ಕಡೆ ಯಶ್ ಅವರ ಆದಾಯ, ಅವರ ಆಸ್ತಿಗಳು, ಅವರ ಚಿನ್ನಾಭರಣ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರತಕ್ಕಂಥ ಆದಾಯ ತೆರಿಗೆ ಅಧಿಕಾರಿಗಳು ಮತ್ತೊಂದು ಕಡೆ ಯಶ್ ಅವರ ಪತ್ನಿ ರಾಧಿಕಾ ಅವರ ನಿವಾಸದಲ್ಲೂ ಕೂಡ ತಲಾಶ್ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಧಿಕಾಗೆ ಸಿಕ್ಕಂತಹ ಉಡುಗೊರೆಗಳು ಏನು, ಸೀಮಂತ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಏನೇನು ಉಡುಗೊರೆಗಳನ್ನ ಕೊಟ್ಟಿದ್ದಾರೆ, ಅದರ ಮೌಲ್ಯ, ಅದರ ಮಾಹಿತಿ ಎಷ್ಟು, ಇದೆಲ್ಲದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಕೊಟ್ಟಿರ್ತಕ್ಕಂಥದ್ದು, ಯಾಕೆಂದರೆ ಅತ್ಯಂತ ಬೆಲೆ ಬಾಳುವಂತಹ ಉಡುಗೊರೆಗಳನ್ನೇ ಕೊಟ್ಟಿರ್ತಾರೆ ಸಹಜವಾಗಿ. ಯಾಕೆಂದರೆ ಬಂದಂಥವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಗಣ್ಯರು, ಅಂದರೆ ಈಗ ಜನಾರ್ದನ್ ರೆಡ್ಡಿ ಆಗಮಿಸಿದ್ರು, ಚಿತ್ರರಂಗದ ಅನೇಕ ಗಣ್ಯರು ಆಗಮಿಸಿದ್ರು. ಇವರೆಲ್ಲರೂ ಕೂಡ ಬಂದಂತಹ ಸಂದರ್ಭದಲ್ಲಿ ಉಡುಗೊರೆಗಳನ್ನ ಕೊಟ್ಟಿರ್ತಾರೆ. ಈ ಉಡುಗೊರೆಗಳನ್ನು ಕೊಟ್ಟವರು ಯಾರು ಮತ್ತು ಅದರ ಮೌಲ್ಯವೆಷ್ಟು, ಈ ಉಡುಗೊರೆಗಳ ಒಟ್ಟಾರೆ ಮೌಲ್ಯನೇ ಎಷ್ಟಾಗುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಈಗ ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಒಂದು ಕಡೆ ಚಿತ್ರದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಪುನೀತ್ ರಾಜ್ಕುಮಾರ್ ದಂಪತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗಣಿಧಣಿ ಜನಾರ್ದನ್ ರೆಡ್ಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಧಿಕಾ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಫ್ಯಾಮಿಲಿ ಅದು ಕಂಪ್ಲೀಟ್ ಆಗಿ ಬಂದಿದ್ರು. ಹಿರಿಯ ನಟಿ ಜಯಂತಿ ಆಗಮಿಸಿದ್ರು, ಅಂಬರೀಷ್ ಇದ್ರು, ಅವಾಗ ಅಂಬರೀಷ್ ಅವರು ಬಂದಿದ್ರು. ಸೊ ಈ ಎಲ್ಲರೂ ಕೂಡ ಕೊಟ್ಟಂತಹ ಉಡುಗೊರೆಗಳು ಏನು, ಅದರ ಮೌಲ್ಯಗಳು ಏನು, ಇದೆಲ್ಲದರ ಬಗ್ಗೆ ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಓಕೆ, ಈ ಎಲ್ಲ ಮಾಹಿತಿಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಲೆ ಹಾಕೋಣ. ನನ್ನ ಕೊಲೀಗ್ ಮಾರುತಿ ನನ್ನ ಜೊತೆ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈ ಉಡುಗೊರೆಗಳ ಬಗ್ಗೆ ಯಾಕೆ ಐಟಿ ಅಧಿಕಾರಿಗಳಿಗೆ ಇಷ್ಟೊಂದು ಕುತೂಹಲ? ಯಾಕೆಂದ್ರೆ ಎಷ್ಟೇ ಆದರೂ ಇವೆಲ್ಲವೂ ಕೂಡ ಉಡುಗೊರೆಗಳ ರೂಪದಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕೂ ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ? ಆ ಲೆಕ್ಕಾಚಾರ ಯಾಕೆ ಹಾಕ್ತಾ ಇದ್ದಾರೆ ಅಂತ? ಖಂಡಿತ ಅರವಿಂದ್, ಏನು ಯಶ್ ಇತ್ತೀಚೆಗಷ್ಟೇ ಮದುವೆ ಆಗಿದ್ರು, ಮತ್ತೆ ಅದ್ದೂರಿಯಾಗಿ ಮದುವೆ ಆಗಿದ್ರು. ಜೊತೆಗೆ ಕಳೆದ 2 ತಿಂಗಳಿಂದ ಅವರ ಪತ್ನಿ ಸೀಮಂತ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಚಲನಚಿತ್ರದ ಗಣ್ಯರೆಲ್ಲ ಆಗಮಿಸಿದ್ರು. ಆಗ ಬಂದಂತಹ ಗಿಫ್ಟ್ಗಳು ಯಾವ್ದ್ಯಾವುದು, ಆ ಗಿಫ್ಟ್ಗಳ ಮೌಲ್ಯ ಏನು, ಇದ್ರ ಬಗ್ಗೆ ಒಂದು ಏನು ಮಾಹಿತಿನ ಕಲೆ ಆಗ್ತಿರೋದು. ಯಾಕಂದ್ರೆ ಇದ್ರ ಮೇಲೆ ಯಾವ್ದು ಕಾಸ್ಟ್ಲಿ ಗಿಫ್ಟ್, ಇದು ಗಿಫ್ಟ್ಗಳಾಗೆ ಬಂದಿರೋದಾ ಅಥವಾ ಇವ್ರು ತಗೊಂಡಿರೋದಾ, ಇದ್ರ ಬಗ್ಗೆ ಏನು ನಿಖರವಾದಂತ ಒಂದು ಮಾಹಿತಿನ ಕಲೆ ಹಾಕೋದಕ್ಕೋಸ್ಕರ ಐಟಿ ಅಧಿಕಾರಿಗಳ ಗಿಫ್ಟ್ಗಳ ಬಗ್ಗೆ ಗಮನ ಹರಿಸಿರುವಂತದ್ದು ಈ ಸಂದರ್ಭಕ್ಕೆ. ಜೊತೆಗೆ ಈ ಕೊನೆ ಹಂತದ ಏನು ವಿಚಾರಣೆ ನಡೀತಿದೆ ಅನ್ನೋ ಒಂದು ಮಾಹಿತಿ ಇದೆ. 90% ಏನು ಐಟಿ ದಾಳಿ ಮುಗ್ದಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಕೊನೆ ಹಂತದಲ್ಲಿ ಕೇವಲ 10% ಅದು ಏನು ಈಗ ಬಂದಿರೋ ಮಾಹಿತಿ ಪ್ರಕಾರ ಯಶ್ ಮತ್ತು ಯಶ್ ತಾಯಿಯವರನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೊನೆಗೆ ಪಂಚನಾಮೆ ಮಾಡಿ ಇಲ್ಲಿಂದ ಹೊರಡುವಂತ ಸಾಧ್ಯತೆಗಳು ಇರುವಂತದ್ದು. ಕೆಲವೇ ಗಂಟೆಗಳಲ್ಲಿ ಅಂತಿಮ ಹಂತ ತಲುಪುತ್ತೆ ಯಶ್ ಮನೆಯ ಐಟಿ ದಾಳಿ ಅನ್ನೋದು ಈಗಿರುವಂತ ಮಾಹಿತಿ. ಅರವಿಂದ್, ಈಗಾಗಲೇ 3 ಜನ ನಟರ ಐಟಿ ರೇಡ್ ಮುಕ್ತಾಯವಾಗಿದೆ ಮಾರುತಿ. ಕೇವಲ ಯಶ್ ಮಾತ್ರ ಬಾಕಿ ಇರತಕ್ಕಂಥದ್ದು. ಸೊ ಎಷ್ಟು ಗಂಟೆಗೆ ಮುಗಿಬಹುದು ಈ ಒಂದು ರೇಡ್ ಅಂತ? ಖಂಡಿತ ಏನು 3 ದಿವಸಗಳಿಂದ ನಿರಂತರವಾಗಿ ನಡೀತಿರುವಂತಹ ಈ ದಾಳಿಯಲ್ಲಿ ಈಗಾಗಲೇ ಏನು 3 ಜನ ನಟರ ಅಂದ್ರೆ ಸುದೀಪ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಮತ್ತೆ ಶಿವರಾಜ್ ಕುಮಾರ್ ಇವ್ರ ಮನೆ ಮೇಲೆ ನಡೆದಂತ ದಾಳಿ ಇವತ್ತಿನ ಬೆಳಿಗ್ಗೆ ಕೆಲವರು ನಿನ್ನೆದು ಮುಗ್ದಿದೆ. ಅಂದ್ರೆ ಯಶ್ ಮನೆ ಮೇಲೆ ನಡೆದಿರುವಂತಹ ದಾಳಿ 3 ದಿನದಿಂದ ನಡೀತಿರುವಂತದ್ದು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮುಂಜಾನೆಗೆ ಇಲ್ಲಿಗೆ ಐಟಿ ಆಯುಕ್ತರಾದಂತಹ ಜಂಟಿ ಆಯುಕ್ತರಾದಂತಹ ರಮೇಶ್ ಅವರು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅವರ ಸಮ್ಮುಖದಲ್ಲಿ ಪಂಚನಾಮೆ ಮಾಡಬೇಕಾಗಿದೆ. ಪಂಚನಾಮೆ ಆದ ನಂತರ
ಅವರಿಗೆ ಏನೆಲ್ಲ ಪ್ರೊಸೀಜರ್ಸ್ ಇದೆ, ಕೊನೆ ಹಂತದ ಪ್ರೊಸೀಜರ್ಗಳನ್ನ ಮಾಡಿಕೊಂಡು ತಾಯಿಯಿಂದ ಹೇಳಿಕೆ ಪಡ್ಕೊಂಡು ಮತ್ತೆ ಯಶಿಂದ ಹೇಳಿಕೆ ಪಡ್ಕೊಂಡು ಅವರ ಸಹಿ ಪಡೆದು ಯಾವುದು ಲೀಗಲ್ ಆಗಿದೆ ಅಥವಾ ಟ್ಯಾಕ್ಸ್ ಪೇ ಆಗಿಲ್ಲ ಅಂತದನ್ನ ವಶಪಡಿಸ್ಕೊಳ್ಳುವಂತ ಚಾನ್ಸಸ್ ಇದೆ. ಏನೆಲ್ಲ ಆಗ್ತಿದೆ ಅನ್ನೋದು ಪಂಚನಾಮೆ ಆದ ನಂತರನೇ ಗೊತ್ತಾಗಬೇಕು. ಈಗ ಕೊನೆ ಹಂತದಲ್ಲಿ ಇದನ್ನು ಮಾಹಿತಿ ಸದ್ಯಕ್ಕೆ ಮಾಹಿತಿಗಾಗಿ ಧನ್ಯವಾದ.